ನಮಸ್ತೆ ಸ್ನೇಹಿತರೆ. ಇವತ್ತಿನ ನಮ್ಮ ಕಥೆ ಒಂದು ಸರಳ ಪ್ರಶ್ನೆಯಿಂದ ಶುರುವಾಗುತ್ತೆ. ನಾವು ಜೀವನದಲ್ಲಿ ದೊಡ್ಡದನ್ನ ಮಾಡಬೇಕಾ ಇಲ್ಲ ಚಿಕ್ಕದನ್ನ ಮಾಡಬೇಕಾ? ಸ್ವಲ್ಪ ಯೋಚಿಸಿ. ಬಹಳ ಜನರು ಏನ್ ಅನ್ಕೋತಾರೆ ಗೊತ್ತಾ? ಒಂದು ದೊಡ್ಡ ಕೆಲಸ ಮಾಡಿದ್ರೆ ಸಾಕು, ಜೀವನ ಸೆಟ್ ಆಗ್ಬಿಡುತ್ತೆ ಅಂತ. ಆದ್ರೆ ನಿಜ ಏನ್ ಗೊತ್ತಾ? ದೊಡ್ಡದನ್ನ ಒಮ್ಮೆ ಮಾಡೋದಕ್ಕಿಂತ ಚಿಕ್ಕದನ್ನ ನಿರಂತರವಾಗಿ ಮಾಡೋದು ಜೀವನವನ್ನ ಕಟ್ಟುತ್ತೆ. ಒಂದ್ ಸಣ್ಣ ಕತೆ ನೋಡೋಣ. ಒಂದೂರಲ್ಲಿ ಇಬ್ರು ಸ್ನೇಹಿತರಿದ್ರು. ಒಬ್ಬನ ಹೆಸರು ರಾಹುಲ್, ಇನ್ನೊಬ್ಬನ ಹೆಸರು ಕಿರಣ್. ರಾಹುಲ್ ಏನ್ ಅನ್ಕೊಂಡಿದ್ದಾನೆ ಅಂದ್ರೆ, ನಾನು ಒಮ್ಮೆ ದೊಡ್ಡದಾಗಿ ಮಾಡಬೇಕು, ಒಂದು ದೊಡ್ಡ ಸಕ್ಸಸ್ ಬೇಕು ಅಂತ. ಅದಕ್ಕೆ ಅವನು ತುಂಬಾ ಬೇಗ ಕೆಲಸ ಮಾಡ್ತಾ ಹೋದ. ಒಂದು ದಿನದಲ್ಲಿ ಎಲ್ಲವನ್ನೂ ಸಾಧಿಸಬೇಕು ಅಂತ ಪ್ರಯತ್ನ ಪಟ್ಟ. ಮೊದಲಿಗೆ ಅವನು ತುಂಬಾ ಬೇಗ ಗ್ರೋ ಆಯ್ತು. ಎಲ್ರೂ ಅವನನ್ನು ನೋಡ್ಕೊಂಡು ವಾವ್ ಅಂದ್ರು. ಆದ್ರೆ ಕೆಲವೇ ದಿನಗಳಲ್ಲಿ ಅವನು ಸ್ಟ್ರೆಸ್ ಆಗ್ಬಿಟ್ಟು, ಅವನ ಕೆಲಸ ಗೊಂದಲವಾಗ್ಬಿಟ್ಟು, ಅಂತಿಮವಾಗಿ ಅವನು ಸಂಪೂರ್ಣವಾಗಿ ಕುಸಿದು ಬಿದ್ದ. ಇನ್ನೊಬ್ಬ ಕಿರಣ್, ಅವನು ಬೇರೆ ರೀತಿಯಲ್ಲಿ ಯೋಚಿಸಿದ. ಅವನು ದಿನಕ್ಕೊಂದು ಒಂದು ಸಣ್ಣ ಕೆಲಸ ಮಾಡ್ತಾ ಹೋದ. ಸ್ವಲ್ಪ ಕಲ್ತಾ ಹೋದ. ತಪ್ಪು ಮಾಡಿದ್ರೆ ಸರಿಪಡಿಸ್ಕೊಂಡ. ಒಂದು ದಿನ ಬಿಡ್ಲಿಲ್ಲ. ಅವನು ಬೇಗ ಗ್ರೋ ಆಗ್ಲಿಲ್ಲ, ಆದ್ರೆ ಅವನು ನಿಂತಿಲ್ಲ. 1 ವರ್ಷ ಆಯ್ತು, 2 ವರ್ಷ ಆಯ್ತು. ಅವನಿಗೆ ದೊಡ್ಡ ಬದಲಾವಣೆ ಕಾಣಿಸ್ತು. ಅವನ ಜೀವನ ನಿಧಾನವಾಗಿ ಆದರೆ ಬಲವಾಗಿ ಬೆಳೆದಿತ್ತು. ಇವತ್ತು ಎಲ್ರೂ ಅವನನ್ನ ನೋಡ್ಕೊಂಡು ಹೇಳ್ತಾರೆ, ಇವನೇ ರಿಯಲ್ ಸಕ್ಸಸ್ ಅಂತ. ಇದರಿಂದ ನಮ್ಗೇನ್ ಅರ್ಥ ಆಗತ್ತೆ ಗೊತ್ತಾ? ಬೇಗ ಬಂದದ್ದು ಬೇಗ ಹೋಗಬಹುದು, ನಿಧಾನವಾಗಿ ಬಂದದ್ದು ಹೆಚ್ಚು ದಿನ ಉಳಿಯುತ್ತೆ. ನಾವು ಜೀವನದಲ್ಲಿ ಏನ್ ಮಾಡಬೇಕು ಅಂದ್ರೆ, ದೊಡ್ಡ ಕೆಲಸಗಳ ಹಿಂದೆ ಓಡೋದಕ್ಕಿಂತ ಚಿಕ್ಕ ಕೆಲಸಗಳನ್ನ ಪ್ರತಿದಿನ ಮಾಡಬೇಕು. ಉದಾಹರಣೆಗೆ, ನೀವು ದಿನಕ್ಕೆ 10 ನಿಮಿಷ ಓದಿದ್ರೂ ಅದು 1 ವರ್ಷಕ್ಕೆ ದೊಡ್ಡ ಜ್ಞಾನವಾಗತ್ತೆ. ನೀವು ದಿನಕ್ಕೆ ಸ್ವಲ್ಪ ವ್ಯಾಯಾಮ ಮಾಡಿದ್ರೂ ಅದು ನಿಮ್ಮ ಆರೋಗ್ಯವನ್ನ ಬದಲಾಯಿಸ್ತದೆ. ನೀವು ಪ್ರೀತಿಯಲ್ಲಿ ಇದ್ರೂ ಕೂಡ ಅದನ್ನ ಹದವಾಗಿ ತೋರಿಸ್ಬೇಕು, ಅತಿಯಾಗಿ ಅಲ್ಲ, ಕಡಿಮೆ ಕೂಡ ಅಲ್ಲ. ಯಾಕೆಂದ್ರೆ ಜೀವನದಲ್ಲಿ ಎಲ್ಲದರಿಗೂ ಒಂದು ಸಮತೋಲನ ಬೇಕು. ಹೆಚ್ಚು ಮಾಡಿದ್ರೆ ಸಮಸ್ಯೆ, ಕಡಿಮೆ ಮಾಡಿದ್ರೆ ಫಲಿತಾಂಶ ಇಲ್ಲ. ಹಾಗಾಗಿ ನಾವು ಮಾಡೋ ಕೆಲಸ ಏನೇ ಇರಲಿ, ಅದನ್ನ ಹದವಾಗಿ ನಿರಂತರವಾಗಿ ಮಾಡಬೇಕು. ಕೊನೆಯಲ್ಲಿ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಚಿಕ್ಕ ಹೆಜ್ಜೆಗಳು ದೊಡ್ಡ ಗುರಿಗಳನ್ನ ಸಾಧಿಸ್ತವೆ. ಇವತ್ತು ಇಂದೇ ನಾವು ನಿರ್ಧಾರ ಮಾಡೋಣ, ಚಿಕ್ಕದನ್ನ ನಿರಂತರವಾಗಿ ಮಾಡೋಣ ಮತ್ತು ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನ ನೋಡೋಣ. ಧನ್ಯವಾದಗಳು. ಪಾಸಿಟಿವ್ ಲೈಫ್ ನಾಲೆಡ್ಜ್ 333 ಚಾನೆಲ್ನ ವಿಡಿಯೋಸ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.